ನಮಸ್ಕಾರ ಸ್ನೇಹಿತರೆ, ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಸಂಬಂಧಿಸಿದಂತೆ 6 ಪ್ರಮುಖ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳೋಣ. ಇವು ಈಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳಾಗಿರ್ತವೆ. ಈ ಮಾಹಿತಿಯನ್ನ ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳು, ವಿಧವಾ ವೇತನ ಪಡೆಯುತ್ತಿರುವವರು, ಅಂಗವಿಕಲರ ವೇತನ ಪಡಿತಾ ಇದ್ದಂಥವರು ಹಾಗೂ EPS 95 ಪಿಂಚಣಿದಾರರಿಗೆ ಬಹಳ ಮುಖ್ಯವಾಗಿದೆ. ಆದ್ದರಿಂದ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಮತ್ತು ಕುಟುಂಬದವರಿಗೂ ಹಂಚಿಕೊಳ್ಳಿ. ಹಾಗೂ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಒಂದ್ಸರಿ ನಮ್ಮ ಚಾನಲ್ ಅನ್ನ ಚೆಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ನೋಡಿ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಸ್ನೇಹಿತರೆ, ಮೊದಲನೆಯದ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಭದ್ರತಾ ಪಿಂಚಣಿ ಹೆಚ್ಚಳದ ಬಗ್ಗೆ ದೊಡ್ಡ ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ತಿಳಿಸಿಕೊಟ್ಬಿಟ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ಅಪ್ಡೇಟ್ ಇದೆ, ಪೂರ್ತಿಯಾಗಿ ನೋಡಿ. ಮೊದಲಿಗೆ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು, ಅಂಗವಿಕಲರು ಸೇರಿದಂತೆ ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯುತ್ತಿರುವ ಎಲ್ಲರಿಗೂ ಸಂಬಂಧಿಸಿದ ಪ್ರಮುಖ ಸುದ್ದಿಯನ್ನ ತಿಳಿದುಕೊಳ್ಳೋಣ. ಕಳೆದ ಹಲವು ತಿಂಗಳುಗಳಿಂದ ಪಿಂಚಣಿ ಮೊತ್ತವನ್ನ ಹೆಚ್ಚಿಸಬೇಕೆಂದು ಬೇಡಿಕೆ ವಿವಿಧ ಸಂಘಟನೆಗಳು, ಫಲಾನುಭವಿಗಳು ಹಾಗೂ ಜನಪ್ರತಿನಿಧಿಗಳಿಂದ ಕೇಳಿ ಬರುತ್ತಿತ್ತು. ಜೀವನದ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದರಿಂದ ಈಗ ನೀಡಲಾಗುತ್ತಿರುವ ಪಿಂಚಣಿ ಮೊತ್ತ ಸಾಕಾಗುತ್ತಿಲ್ಲ ಎಂಬ ಅಭಿಪ್ರಾಯವೂ ವ್ಯಕ್ತವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಅನೇಕ ಮನವಿಗಳು ಸಲ್ಲಿಕೆಯಾಗಿವೆ. ಹಲವಾರು ಸಂಘಟನೆಗಳು ಪಿಂಚಣಿ ಮೊತ್ತವನ್ನು ಹೆಚ್ಚಿಸುವಂತೆ ಒತ್ತಾಯಿಸಿವೆ. ಸಾಮಾಜಿಕ ಭದ್ರತಾ ಪಿಂಚಣಿ ಮತ್ತು ಸಾಮಾಜಿಕ ಈ ಸೋಷಿಯಲ್ ಎಲ್ಲರಿಗೂ ಕೂಡ ಪಿಂಚಣಿಯನ್ನ ಹೆಚ್ಚಿಗೆ ಮಾಡ್ತಾ ಇದೆಯಾ? ಬನ್ನಿ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಪ್ರಮುಖ ವಿಷಯವನ್ನ ಪ್ರತಿಯೊಬ್ಬ ಫಲಾನುಭವಿಗಳು ತಿಳಿದುಕೊಳ್ಳಬೇಕು. ನೋಡಿ, ಈವರೆಗೆ ಕರ್ನಾಟಕ ಸರ್ಕಾರದಿಂದ ಸಾಮಾಜಿಕ ಭದ್ರತಾ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ಆದೇಶ ಅಥವಾ ಅಧಿಸೂಚನೆ ಹೊರಬಿದ್ದಿಲ್ಲ. ಆದರೆ EPS 95 ಬಗ್ಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿ ಬಂದಿದೆ. ಅಂದ್ರೆ ಈ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಅಂಗವಿಕಲರ ವೇತನ ಸೇರಿದಂತೆ ಇಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯ ಹೊಸ ಮೊತ್ತವನ್ನು ಸರ್ಕಾರ ಅಧಿಕೃತವಾಗಿ ಘೋಷಿಸಿಲ್ಲ. ಆದ್ದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಯಾವುದೇ ಹೆಚ್ಚಳದ ಸುದ್ದಿಯನ್ನ ತಕ್ಷಣವೇ ನಂಬಬೇಡಿ. ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ ತಕ್ಷಣ ಹೊಸ ಮೊತ್ತ ಜಾರಿಗೆ ಬರುತ್ತೆ. ಆದ್ರೆ ಬನ್ನಿ, ಈ EPS 95 ಬಗ್ಗೆ ಹೊಸ ಒಂದು ಅಪ್ಡೇಟ್ ಬಂದಿದೆ. ಬರೋಬ್ಬರಿ 7,500 ರೂಪಾಯಿ ಪಿಂಚಣಿ ವೈರಲ್ ಸುದ್ದಿ ಇದೆ. ಇದ್ರ ಬಗ್ಗೆ ತಿಳಿಸಿಕೊಡ್ತೇನೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೀಗ ಎರಡನೆಯ ಅಪ್ಡೇಟ್ ಏನಂತಂದ್ರೆ, ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪತ್ರ ವೈರಲ್ ಆಗುತ್ತಿತ್ತು. ಅದರಲ್ಲಿ EPS 95 ಕನಿಷ್ಠ ಪಿಂಚಣಿಯನ್ನ 7,500ಕ್ಕೆ ಹೆಚ್ಚಿಸಲಾಗಿದೆ ಎಂದು ಹೇಳಲಾಗುತ್ತಿತ್ತು. ಈ ಸುದ್ದಿ ಸಾವಿರಾರು ಜನರಿಗೆ ತಲುಪಿದೆ. ಅನೇಕ ಪಿಂಚಣಿದಾರರು ಇದು ನಿಜವೇವೆಂದು ಪ್ರಶ್ನಿಸಿದ್ದಾರೆ. ಈ ಬಗ್ಗೆ EPFO ಸ್ಪಷ್ಟನೆ ನೀಡಿದ್ದು, ವೈರಲ್ ಆಗಿರುವ ಆ ಪತ್ರ ಏನು ಅಂತ ತಿಳಿಸಿಕೊಡ್ತಾನೆ. ವೀಕ್ಷಕರ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರಿನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಪ್ರಸ್ತುತ EPS 95 ಅಡಿಯಲ್ಲಿ ಕನಿಷ್ಠ ಪಿಂಚಣಿ 1,000 ರೂಪಾಯಿ ಆಗಿಯೇ ಮುಂದುವರೆದಿದೆ. 7,500 ರೂಪಾಯಿ ಪಿಂಚಣಿ ಜಾರಿಗೆಯಾಗಿದೆ ಎಂಬ ಆದೇಶ ಅದು ಒಂದು ಫೇಕ್, ಅದೊಂದು ನಕಲಿ ಎಂದು ಹೇಳಿದೆ. ಹೀಗಾಗಿ ಈ ರೀತಿಯ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ. ಮತ್ತು ಮೂರನೆಯ ಒಂದು ಅಪ್ಡೇಟ್ ಬಂದಿದೆ EPS ಕನಿಷ್ಠ ಪಿಂಚಣಿ ಹೆಚ್ಚಳದ ಕುರಿತು. ಬನ್ನಿ, ಹಾಗಾದ್ರೆ ಯಾವಾಗ ಹೆಚ್ಚಳ ಆಗುತ್ತೆ ಇದರ ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಮತ್ತು ಈ ಒಂದು ವಿಡಿಯೋನ ಅಂಗವಿಕಲರು, ವಿಧವಾ ವೇತನ ಪಡಿತಾ ಇದ್ದಂಥವರು, ಹಿರಿಯರು ಮತ್ತು ಇಲ್ಲಿ ಸರ್ಕಾರಿ ನೌಕರಿದಾರರು ಹಾಗೂ ಪ್ರತಿಯೊಬ್ಬ ನೌಕರಿದಾರರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಮೂರನೆಯ ಅಪ್ಡೇಟ್ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ಹಾಗೂ ಕಾರ್ಮಿಕ ಸಚಿವಾಲಯದ ಮಟ್ಟದಲ್ಲಿ EPS ಕನಿಷ್ಠ ಪಿಂಚಣಿ ಹೆಚ್ಚಿಸುವ ಕುರಿತು ಹಲವು ವರದಿಗಳು ಪ್ರಕಟವಾಗಿವೆ. EPS 95, EPS 95 ಫಲಾನುಭವಿಗಳ ಸಂಘಟನೆಗಳು ಹಲವು ವರ್ಷಗಳಿಂದ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಿಸುವಂತೆ ಆಗ್ರಹಿಸುತ್ತಿವೆ. ಈ ಬೇಡಿಕೆಯನ್ನ ಸರ್ಕಾರ ಪರಿಶೀಲಿಸುತ್ತಿದೆ ಎಂಬ ಮಾಹಿತಿ ಇದೆ. ಆದರೆ ಇದುವರೆಗೂ ಯಾವುದೇ ಅಂತಿಮ ತೀರ್ಮಾನ ಪ್ರಕಟವಾಗಿಲ್ಲ. ಹೀಗಾಗಿ ಅಧಿಕೃತ ಘೋಷಣೆ ಬರುವವರೆಗೆ ಈಗಿರುವ ನಿಯಮಗಳೇ ಜಾರಿಗೆಯಲ್ಲಿರುತ್ತವೆ. ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ನಾಲ್ಕನೆಯ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ನಿಮ್ಮ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಲು ಹೊಸ ಸೌಲಭ್ಯ ಅಂತ ಹೇಳಬಹುದು. ನೋಡಿ, ನಾಲ್ಕನೆಯ ಅಪ್ಡೇಟ್ ಇದಾಗಿರುತ್ತೆ. ಹಲವಾರು ಹಿರಿಯ ನಾಗರಿಕರಿಗೆ ಪ್ರತಿ ವರ್ಷ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸುವುದು ಕಷ್ಟವಾಗುತ್ತದೆ. ಆರೋಗ್ಯ ಸಮಸ್ಯೆ ಅಥವಾ ವಯಸ್ಸಿನ ಕಾರಣದಿಂದ ಬ್ಯಾಂಕ್ ಅಥವಾ ಕಚೇರಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಇಂಥವರಿಗೆ ಅಂಚೆ ಇಲಾಖೆಯ ಮೂಲಕ ಮನೆಗೆ ಬಂದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸುವ ವ್ಯವಸ್ಥೆ, ಹೊಸ ಸೌಲಭ್ಯ ಜಾರಿಗೆಯಾಗಿದೆ. ಈ ಸೇವೆಯನ್ನು ಬಳಸುವುದರಿಂದ ಪಿಂಚಣಿ ಸ್ಥಗಿತವಾಗುವ ಸಮಸ್ಯೆ ತಪ್ಪಿಸಬಹುದು. ಯಾರ್ಯಾರಿಗೆ ಪಿಂಚಣಿ ನಿಂತಿದೆ ಅವರು ಈ ಕೂಡಲೇ ಈ ಒಂದು ಲೈಫ್ ಸರ್ಟಿಫಿಕೇಟ್, ಜೀವಿತ ಪ್ರಮಾಣ ಪತ್ರವನ್ನು ಆದಷ್ಟು ಬೇಗ ಸಲ್ಲಿಸಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು 5ನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, EPS 2026 ಹೊಸ ನಿಯಮಗಳು ಜಾರಿಯಾಗಿದೆ. ಹೌದು ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ನೋಡಿ.
ಇಲ್ಲಿ ಹಿರಿಯ ನಾಗರಿಕರು ಮತ್ತು ಇಲ್ಲಿ ಏನಂತಂದರೆ 60 ವರ್ಷದ ಮೇಲ್ಪಟ್ಟಂತಹ ಎಲ್ಲ ಫಲಾನುಭವಿಗಳಿಗೆ EPFO ತನ್ನ ಸೇವೆಯನ್ನು ಇನ್ನಷ್ಟು ವೇಗವಾಗಿ ಹಾಗೂ ಸುಲಭವಾಗಿ ನೀಡುವ ಉದ್ದೇಶದಿಂದ ಕೆಲವು ಬದಲಾವಣೆಗಳನ್ನು ಮಾಡುತ್ತಿದೆ. ನೋಡಿ, ಹೈಯರ್ ಪೆನ್ಷನ್ ಸಂಬಂಧಿಸಿದ ಪ್ರಕ್ರಿಯೆಗಳು ಮುಂದುವರೆದಿವೆ. ಪಿಂಚಣಿ ಕ್ಲೈಮ್ಗಳನ್ನು ಸಾಧ್ಯವಾದಷ್ಟು ಬೇಗ ವಿಲೇವಾರಿ ಮಾಡುವ ಗುರಿಯನ್ನು ಹೊಂದಿಸಲಾಗಿದೆ. ಅಂದರೆ ಪಿಂಚಣಿಯನ್ನು ನೋಡಿ, ಇವಾಗ ಏನು ಈ EPS ಏನಿದೆಯಲ್ಲ, ಇದನ್ನು ನೀವು ಕ್ಲೈಮ್ ಮಾಡಬೇಕು ಅಂತಂದರೆ ಅದಕ್ಕೆ ಆದಂತಹ ಒಂದು ರೂಲ್ಸ್ ಇತ್ತು. ಆದರೆ ಈ ರೀತಿ ಆಗೋದಿಲ್ಲ. ನಿಮಗೆ ಯಾವಾಗ ಬೇಕು ನೋಡಿ ಅವಾಗ ಕ್ಲೈಮ್ ಮಾಡ್ಕೋಬಹುದು ಎಂಬ ಒಂದು ಹೊಸ ಸುದ್ದಿ ಕೇಳಿ ಬರ್ತಾ ಇದೆ. ಅದೇ ರೀತಿ ಹಲವು ಸೇವೆಗಳನ್ನು ಡಿಜಿಟಲ್ ಮೂಲಕ ಸರಳಗೊಳಿಸಲಾಗುತ್ತಿದೆ. ಇದರಿಂದ ಪಿಂಚಣಿದಾರರಿಗೆ ಕಚೇರಿಗಳಿಗೆ ಹೋಗುವ ತೊಂದರೆ ಕಡಿಮೆಯಾಗುವಂತಹ ಒಂದು ನಿರೀಕ್ಷೆ ಇದೆ. ಯಾರಿಗೆ? ಈ ಒಂದು EPS ಯೋಜನೆಯಲ್ಲಿ ಪಿಂಚಣಿಯನ್ನು ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ. ಮತ್ತು ಇಲ್ಲಿ CPPS ಮೂಲಕ ಯಾವುದೇ ಬ್ಯಾಂಕ್ನಲ್ಲಿ ಪಿಂಚಣಿ ಅಂತ ಒಂದು ಹೊಸ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ನೋಡಿ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಇದು ಕೊನೆಯ ಅಪ್ಡೇಟ್ ಆಗಿದೆ. ಹಾಗಾಗಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು 6ನೇ ಅಪ್ಡೇಟು. ನೋಡಿ, ಸ್ಪಷ್ಟವಾಗಿ ಇದುವರೆಗೂ 5 ಅಪ್ಡೇಟನ್ನು ನಿಮಗೆ ತಿಳಿಸಿದ್ದೇನೆ. ನೋಡಿ, ನೀವು ಅನೇಕ ರೀತಿಯ ಇನ್ಫಾರ್ಮೇಷನ್ಗಳನ್ನು ನೋಡಿರ್ತೀರಾ. ನೀವು ಫುಲ್ ವಿಡಿಯೋ ನೋಡಿದರೂ ಕೂಡ ನಿಮಗೆ ಒಂದು ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿರೋದಿಲ್ಲ. ಆದರೆ ನಮ್ಮ ವಿಡಿಯೋದಲ್ಲಿ ನಿಮಗೆ 5 ರಿಂದ 6 ವಿಷಯಗಳು, ಹೊಸ ಅಪ್ಡೇಟ್ಗಳು ಮತ್ತು ಇಲ್ಲಿ ಸ್ಪಷ್ಟವಾಗಿ ನಾವು ನಿಮಗೆ ತಿಳಿಸಿಕೊಡ್ತೇವೆ ಒಂದೇ ವಿಡಿಯೋದಲ್ಲಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೋಡಿ, CPPS ಮೂಲಕ ಯಾವುದೇ ಬ್ಯಾಂಕ್ನಲ್ಲಿ ಪಿಂಚಣಿ ಅಂತಲೇ ಹೇಳ್ಬೋದು. ಇದೊಂದು ಹೊಸ ಅಪ್ಡೇಟ್ ಆಗಿದೆ ಮತ್ತು ಕೊನೆಯ ಅಪ್ಡೇಟ್ ಆಗಿದೆ. ನೋಡಿ, ವಿಡಿಯೋಕ್ಕೆ ಯಾರೇನೂ ಲೈಕ್ ಮಾಡಿಲ್ಲ, ವಿಡಿಯೋಕ್ಕೆ ಲೈಕ್ ಮಾಡಿಬಿಟ್ಟು ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೋಡಿ, ಇಲ್ಲಿ ಕೊನೆಯ ಮತ್ತು ಪ್ರಮುಖ ಅಪ್ಡೇಟ್ ಇದಾಗಿರುತ್ತೆ. ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಅಂತ ಇದನ್ನು ಹೇಳ್ತೇವೆ ನಾವು. CPPS ಅಂದರೆ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್. ಅಂದರೆ CPPS ಜಾರಿಯಾದ ನಂತರ EPS ಪಿಂಚಣಿದಾರರಿಗೆ ದೊಡ್ಡ ಅನುಕೂಲವಾಗಲಿದೆ. ಇದೀಗ ಭಾರತಾದ್ಯಂತ ಯಾವುದೇ ಬ್ಯಾಂಕ್ ಶಾಖೆ ಅಥವಾ ತಮ್ಮ ಆಯ್ಕೆಯ ಬ್ಯಾಂಕ್ ಖಾತೆಯ ಮೂಲಕ ಪಿಂಚಣಿಯನ್ನು ನೀವು ಪಡೆಯಬಹುದು ವೀಕ್ಷಕರೇ. ಮೊದಲು ಬ್ಯಾಂಕ್ ಬದಲಾವಣೆ ಅಥವಾ ಸ್ಥಳಾಂತರದ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಆಗುತ್ತಿತ್ತು. ಆದರೆ ಈಗ ಈ ಒಂದು ವ್ಯವಸ್ಥೆಯಿಂದ ಪಿಂಚಣಿ ಪಡೆಯುವವರಿಗೆ ಇನ್ನಷ್ಟು ಸುಲಭವಾಗಲಿದೆ ಈ ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಇಂದ. ಹೌದು ವೀಕ್ಷಕರೇ, ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಅನುಕೂಲವಾಗಲಿದೆ ಈ ಸೆಂಟ್ರಲೈಸ್ಡ್ ಪೆನ್ಷನ್ ಸಿಸ್ಟಮ್ ಇಂದ. ಹಾಗಾಗಿ ಇಲ್ಲಿ ನೋಡಿ, ಇಂದಿನ ಆದಷ್ಟು ಇವಾಗ ಟ್ರೆಂಡಿಂಗ್ ಏನಾಗ್ತಾ ಇದೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಯೂಟ್ಯೂಬ್ನಲ್ಲಿನೇ ಅನೇಕ ಇನ್ಫಾರ್ಮೇಷನ್ಗಳನ್ನ ನೋಡ್ತೀರಾ. ಪಿಂಚಣಿ ಹಣ ಹೆಚ್ಚಿಗೆ ಆಗ್ತಾ ಇದೆ, ಹೆಚ್ಚಿಗೆ ಆಗಿದೆ ಮತ್ತು EPS ಇಂದ 7,500 ರೂಪಾಯಿ ಹಣ ಬರ್ತಾ ಇದೆ ಅಂತ ನಾನು ನಿಮಗೆ ಕ್ಲಾರಿಫೈ ಕೊಟ್ಟಿದ್ದೇನೆ. ಹೌದು, ಕ್ಲಾರಿಫೈ ವಿತ್ ಡೀಟೇಲ್ಡ್ ಆಗಿ ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ನೋಡಿ, ಕೊನೆಯ ಮಾತನ್ನು ಹೇಳ್ತಾನೆ. ಇಂದಿನ ವಿಡಿಯೋದಲ್ಲಿ ನಾವು ನೋಡಿದ 6 ಪ್ರಮುಖ ಅಪ್ಡೇಟ್ಗಳು ಏನಂತಂದರೆ, ಮೊದಲನೆಯದಾಗಿ ಸಾಮಾಜಿಕ ಭದ್ರತಾ ಪಿಂಚಣಿ ಹೆಚ್ಚಳದ ಇತ್ತೀಚಿನ ಅಪ್ಡೇಟ್ ಅನ್ನು ತಿಳಿಸಿದ್ದೇನೆ ಮತ್ತು EPS 95 ಅಂದರೆ 7,500 ರೂಪಾಯಿ ವೈರಲ್ ಸುದ್ದಿಯ ಸತ್ಯವನ್ನು ನಿಮಗೆ ಹೇಳಿದ್ದೇನೆ ಮತ್ತು EPS ಕನಿಷ್ಠ ಪಿಂಚಣಿ ಹೆಚ್ಚಳದ ಚರ್ಚೆ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಲೈಫ್ ಸರ್ಟಿಫಿಕೇಟ್ ಮನೆ ಬಾಗಿಲಿಗೆ ಸಲ್ಲಿಸುವ ಸೌಲಭ್ಯ ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮತ್ತು EPFO ಹೊಸ ಸೇವೆಗಳು ಮತ್ತು ನಿಯಮಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಮತ್ತು CPPS ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಮೂಲಕ ಯಾವುದೇ ಬ್ಯಾಂಕ್ನಲ್ಲಿ ಪಿಂಚಣಿ ಪಡೆಯುವಂತಹ ವ್ಯವಸ್ಥೆ ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೋಡಿ, ಒಮ್ಮೆ ಮತ್ತೆ ನೆನಪಿಸಿಕೊಳ್ಳಿ, ಸಾಮಾಜಿಕ ಜಾಲತಾಣದಲ್ಲಿ ಬರುವ ಪ್ರತಿಯೊಂದು ಸುದ್ದಿಯನ್ನು ನಂಬಬೇಡಿ. ಕರ್ನಾಟಕ ಸರ್ಕಾರ ಅಥವಾ EPFO ಅಧಿಕೃತವಾಗಿ ಪ್ರಕಟಿಸುವ ಮಾಹಿತಿಯನ್ನೇ ನಂಬಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಪರಿಚಯದ ಎಲ್ಲ ಪಿಂಚಣಿದಾರರಿಗೂ ತಪ್ಪದೆ ಶೇರ್ ಮಾಡಿ. ಇನ್ನು ಅನೇಕ ರೀತಿಯ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾನೆ ಬಂದಿದ್ದಾನೆ. ಒಂದ್ಸರಿ ನಮ್ಮ ಚಾನಲನ್ನು ತೆಗೆದು ನೋಡಿ. ನಾವು ಪಿಂಚಣಿ ಬಗ್ಗೆ ಸಂಬಂಧಿಸಿದಂತೆ ಪ್ರತಿಯೊಂದು ಅಪ್ಡೇಟನ್ನು ಕೊಡ್ತಾನೆ ಬಂದಿದ್ದೇವೆ. ಪ್ರತಿನಿತ್ಯವೂ ಕೂಡ ಪ್ರತಿನಿತ್ಯನೂ ವಿಡಿಯೋ ಮಾಡಲಿಕ್ಕೆ ಆಗಿದ್ದಿಲ್ಲ ಅಂದರೆ ಕಡೆಗೆ ವೀಕ್ಲಿ ಅಂದರೆ ವಾರಕ್ಕೆ ಒಂದು ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ ವೀಕ್ಷಕರೇ. ಹಾಗಾಗಿ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ, ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.